ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ತಾನೇ ಪಂಚರಾಜ್ಯಗಳ ಫಲಿತಾಂಶ ಹೊರಬಿದ್ದಿದೆ. ಈಗ 3 ರಾಜ್ಯಗಳು, ಪ್ರಮುಖವಾಗಿರುವ 3 ರಾಜ್ಯಗಳಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು, ಯಾರು 3 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತ್ಕೊಳ್ತಾರೆ ಅನ್ನೋದೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಏನದು ಅಂತ ಅಂದ್ರೆ, ಪ್ರಮುಖವಾಗಿ ಪಶ್ಚಿಮ ಬಂಗಾಳ. ಬಿಜೆಪಿ ಏನೋ ಮ್ಯಾಜಿಕ್ ನಂಬರ್ ದಾಟಿ ಈಗ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಸಿದ್ಧತೆ ಮಾಡಿಕೊಂಡ್ರು ಕೂಡ ಯಾರಾಗ್ತಾರೆ ಸಿಎಂ ಅನ್ನುವಂತಹ ಚರ್ಚೆಗಳು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ವಿಜಯ್ ಅವರು ಕಟ್ಟಿರುವ ಟಿವಿಕೆ ಪಕ್ಷ, ಬಟ್ ಯಾರಾಗ್ತಾರೆ ಸಿಎಂ ಅನ್ನುವಂತಹ ಪ್ರಶ್ನೆಗೆ ಅಗೇನ್ ನೀವೆಲ್ಲ ಪ್ರಶ್ನೆ ಮಾಡಬಹುದು, ವಿಜಯ್ ಬಿಟ್ರೆ ಇನ್ಯಾರು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಬಟ್ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕಾಗ್ತಾ ಇರುವಂತಹ ಕಸರತ್ತುಗಳು ಏನು ತಮಿಳುನಾಡಿನಲ್ಲಿ, ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಪ್ರಮುಖವಾಗಿ ಇನ್ನೊಂದು ರಾಜ್ಯ ಯಾವ್ದಪ್ಪ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದ್ದು ಅಂದ್ರೆ, ಕಾಂಗ್ರೆಸ್ ಪಾಳ್ಯಕ್ಕೆ ವರದಾನ ಆಗಿರೋದು ಕೇರಳ ಮಾತ್ರ. ಕೇರಳ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ನ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಹಿಡಿಯೋದ್ರಲ್ಲಿ ಯಶಸ್ವಿ ಆಗಿದ್ರು ಕೂಡ ಸಿಎಂ ಪಟ್ಟದಲ್ಲಿ ಕೂರೋರು ಯಾರು ಅನ್ನೋದು ಚರ್ಚೆ ಆಗ್ತಾ ಇದೆ. 3 ಹೆಸರು ಕೇರಳದಲ್ಲಿ ಕೇಳೋದಕ್ಕೆ ಸಿಕ್ಕರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಪಟ್ಟ ಕಟ್ಟುತ್ತೆ ಅನ್ನೋದು ಕುತೂಹಲ. ಹಾಗಾಗಿ ಪಂಚರಾಜ್ಯಗಳ ಫೈಟ್ ಮುಗಿತು, ಫಲಿತಾಂಶ ಬಂತು. ಈಗ 3 ರಾಜ್ಯಗಳ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಪಂಚರಾಜ್ಯ ಫೈಟ್ ಮುಗಿತು, ಫಲಿತಾಂಶವೂ ಕೂಡ ಹೊರಬಿದ್ದಿದೆ. ಈಗ 3 ರಾಜ್ಯಗಳು ಅತಿ ದೊಡ್ಡ ದಾಖಲೆಯನ್ನ ಬರೆದಿರುವಂತಹ ರಾಜ್ಯಗಳ ಪೈಕಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಹಾಲಿ ಸರ್ಕಾರಗಳಿಗೆ ಸೋಲು, ಹೊಸ ಪಕ್ಷಕ್ಕೆ ಗೆಲುವು ಸಿಕ್ಕಿರುವಂತಹ ರಾಜ್ಯಗಳು 3 ಕೂಡ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಮಣ್ಣು ಮುಕ್ಕಿಸಿದೆ ಬಿಜೆಪಿ, ದಾಖಲೆಯನ್ನ ನಿರ್ಮಿಸಿದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ. ಮೋದಿ ವರ್ಸಸ್ ದೀದಿ ವಾರ್ನಲ್ಲಿ ಗೆದ್ದು ಬೀಗಿರೋದು ಬಿಜೆಪಿ. ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧ ಅಬ್ಬರಿಸಿದ್ದು ವಿಜಯ್. ಕೇರಳದಲ್ಲಿ ಮುಳುಗಿದೆ ಕೆಂಪು ಸೂರ್ಯ, ಉದಯಿಸಿದೆ ಯುಡಿಎಫ್. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ 3 ರಾಜ್ಯಗಳಲ್ಲೂ ಕೂಡ ಇದೀಗ ಹೊಸ ಸರ್ಕಾರದ ರಚನೆಗೆ ಕಸರತ್ತುಗಳಾಗ್ತಾ ಇದೆ. ಹೊಸ ಸರ್ಕಾರ ರಚನೆಗೆ ಹೊಸ ಟೆನ್ಷನ್ಗಳು ಶುರುವಾಗಿದೆ 3 ರಾಜ್ಯಗಳಲ್ಲೂ ಕೂಡ. 3 ರಾಜ್ಯಗಳಲ್ಲಿ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ತಮಿಳುನಾಡು ಇನ್ಫ್ಯಾಕ್ಟ್ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಮುಂದೆ ಇದೆ, ವಿಜಯ್ ಅವರೇ ಸಿಎಂ ಪಟ್ಟದಲ್ಲಿ ಕೂರೋದು ಅಂತ. 3 ರಾಜ್ಯ 3 ಪ್ರಶ್ನೆ, ಯಾರು ಸಿಎಂ ಆಗ್ತಾರೆ? ಪಕ್ಷ ಗೆಲ್ತಾ ಇದ್ದಂತೆ ಪಕ್ಷಗಳಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿಗಾಗಿ ಹುಡುಕಾಟ ಆಗ್ತಾ ಇದೆಯಂತೆ. ಚುನಾವಣೆ ಆಗೋ ತನಕ ಒಂದು ರೀತಿ ಸರ್ಕಸ್ ಆದ್ರೆ, ಫಲಿತಾಂಶ ಬರೋ ತನಕ ಮತ್ತೊಂದು ರೀತಿಯ ಟೆನ್ಷನ್. ಫಲಿತಾಂಶ ಬಂದು ಈಸಿಯಾಗಿ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ದಾರಿ ಸುಲಭ ಆದ್ರೂ ಕೂಡ ಆ ಪಟ್ಟದಲ್ಲಿ ಕೂರೋರು ಯಾರು ಅನ್ನೋದೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಯಾರಾಗ್ತಾರೆ ಅಂತ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ, ಪ್ರಮುಖವಾಗಿ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಕೇರಳದಲ್ಲಿ ಸಿಎಂ ಆಯ್ಕೆಯ ವಿಚಾರನೆ ಅತಿ ದೊಡ್ಡ ಕಗ್ಗಂಟಾಗಿದೆಯಂತೆ. ಇನ್ನ ತಮಿಳುನಾಡಿನಲ್ಲೂ ಕೂಡ ಡಿಎಂಕೆ ಪಕ್ಷವನ್ನ ಮಣಿಸಿ ಮನೆ ಕಳಿಸಿ ಅತಿ ದೊಡ್ಡ ದಾಖಲೆಯನ್ನ ನಿರ್ಮಿಸಿರುವ ವಿಜಯ್ ಅವರ ಟಿವಿಕೆ ಪಕ್ಷ. ಆದ್ರೆ ವಿಜಯ್ ಅವರನ್ನ ಹೊರತುಪಡಿಸಿ ಇನ್ಯಾರಾದ್ರೂ ಸಿಎಂ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ವಿಜಯ್ ಅವರೇ ಕೂತ್ಕೊಳ್ತಾರಾ ಅಥವಾ ಬೇರೆಯವರಿಗೆ ಪಟ್ಟ ಕಟ್ತಾರಾ, ಇಂಥ ಚರ್ಚೆಗಳು ಆಗ್ತಾ ಇದೆಯಂತೆ. ಕಾರಣ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಇನ್ನೂ ಒಂದಷ್ಟು ನಂಬರ್ಸ್ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಯಾರ ಜೊತೆಗೆ ಹೋಗ್ತಾರೆ ಅನ್ನೋದು ಕುತೂಹಲ. ಹಾಗಾಗಿ ತಮಿಳುನಾಡಿನಲ್ಲೂ ಕೂಡ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಕಸರತ್ತು ಮುಂದುವರಿತಾ ಇದೆ. ಯಾಕೆ 3 ರಾಜ್ಯಗಳು ಪಂಚರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಅಂದ್ರೆ, 3 ರಾಜ್ಯಗಳಲ್ಲೂ ಕೂಡ ಅಧಿಕಾರದಲ್ಲಿರುವಂತಹ ಪಕ್ಷ ಹೊರತುಪಡಿಸಿ
ಬದಲಾವಣೆಯ ಬಿರುಗಾಳಿ ಬೀಸಿದ ರೀತಿಯಲ್ಲಿ ಮೂರು ರಾಜ್ಯಗಳಲ್ಲೂ ಕೂಡ ಅತಿ ದೊಡ್ಡ ಬದಲಾವಣೆಗೆ ನಿನ್ನೆಯ ಫಲಿತಾಂಶ ಸಾಕ್ಷಿಯಾಗಿದೆ ಅನ್ನೋ ಕಾರಣಕ್ಕೇನೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಂಗಾಗಿ ಯಾರಾಗ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಬಾಸ್, ಕೇರಳದಲ್ಲಿ ಯಾರಾಗ್ತಾರೆ ಸಿಎಂ, ತಮಿಳುನಾಡಿನಲ್ಲಿ ಸಿಎಂ ಪಟ್ಟದಲ್ಲಿ ಕೂರೋರು ಯಾರು, ಇಂಥ ಚರ್ಚೆಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಯಾರಿಗೆ ಸಿಎಂ ಪಟ್ಟ ಕಟ್ಟಬಹುದು ಅನ್ನುವಂತಹ ಕುತೂಹಲಕ್ಕೆ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕೋಟೆ ಧ್ವಂಸ ಮಾಡಿದ್ದು ಬಿಜೆಪಿ. ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಮೋಡಿ ಮಾಡಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಲಾಗ್ತಾ ಇದೆ. ಭದ್ರಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಹೀನಾಯವಾಗಿ ದೀದಿ ಅವರು ಸೋತಿದ್ದಕ್ಕೆ ಬಿಜೆಪಿ ಸಂಭ್ರಮಾಚರಣೆ ಮಾಡಿತು ನಿನ್ನೆ. ಈ ಹಿಂದೆ ಆಪ್ತ ವಲಯದಲ್ಲಿದ್ದ ಸುವೆಂದು ವಿರುದ್ಧವೇ ಮಮತಾ ಬ್ಯಾನರ್ಜಿ ಅವರು ಸೋತಿದ್ದಾರೆ. ಅದು ಅತಿದೊಡ್ಡ ಮುಖಭಂಗ ಮಮತಾ ಬ್ಯಾನರ್ಜಿ ಅವರಿಗೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳ ಸಿಎಂ ರೇಸ್ನಲ್ಲಿ ಸುವೆಂದು ಅವರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಪಶ್ಚಿಮ ಬಂಗಾಳದಲ್ಲಿ ಸುವೆಂದು ಅಧಿಕಾರಿ ಬಿಜೆಪಿಗೆ ಅತಿ ದೊಡ್ಡ ಶಕ್ತಿ. ಹಂಗಾಗಿ ಆ ಶಕ್ತಿಯನ್ನ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಅಲ್ಲದೆ ಮಮತಾಗೆ ಟಕ್ಕರ್ ಕೊಡೋದಕ್ಕೆ ಮಹಿಳಾ ಸಿಎಂ ಮಾಡಬೇಕಾ, ಈ ರೀತಿಯ ಚರ್ಚೆಗಳು ಅಥವಾ ಚಿಂತನೆ ಕೂಡ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ. RSS ಮೂಲದ ಸಮೀಕ್ ಭಟ್ಟಾಚಾರ್ಯ ಹೆಸರು ಕೂಡ ಸಿಎಂ ರೇಸ್ ಅಲ್ಲಿದೆ. ಸುವೆಂದು ಅಧಿಕಾರಿಯವರನ್ನ ಹೊರತುಪಡಿಸಿದ್ರೆ ತೆರೆಮರೆಯಲ್ಲೇ ಕೆಲಸ ಮಾಡೋ ಸಮೀಕ್ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಥ ವಿಚಾರಗಳು ಇರೋದ್ರಿಂದ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಅವರನ್ನ ಅನ್ನುವಂಥ ಚರ್ಚೆ ಇದೆ. ಬಿಜೆಪಿಯ ಪ್ರಮುಖ ನಾಯಕಿ ಆಗಿರುವ ಅಗ್ನಿಮಿತ್ರಾ ಪಾಲ್ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯಾಗಿದ್ದಾರೆ ಅಗ್ನಿಮಿತ್ರಾ ಪಾಲ್. ಸಂಭಾವ್ಯ ಪಟ್ಟಿಯಲ್ಲಿ ಮಹಾಭಾರತದಲ್ಲಿ ದ್ರೌಪದಿ ಪಾತ್ರದ ಮೂಲಕ ಪ್ರಸಿದ್ಧಿ ಪಡೆದಿದ್ದ ರೂಪಾ ಗಂಗೂಲಿ ಅವರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಬಂಗಾಳ ಮಾಜಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ. RSS ಹಿನ್ನೆಲೆಯ ದಿಲೀಪ್ 2014ರಲ್ಲಿ ಬಂಗಾಳ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನೇಮಕ ಆಗಿದ್ದಾರೆ. ಒಬ್ರಲ್ಲ ಇಬ್ರಲ್ಲ ಸರಿಸುಮಾರು 5 ಜನರ ಹೆಸರು ಸಿಎಂ ರೇಸ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಹಂಗಾಗಿ ಅಂತಿಮವಾಗಿ ಯಾರಿಗೆ ಸಿಎಂ ಪಟ್ಟ ಕಟ್ಟತ್ತೆ ಬಿಜೆಪಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸುವೆಂದು ಅಧಿಕಾರಿನ ಅಥವಾ ಮಹಿಳಾ ಸಿಎಂ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಪಶ್ಚಿಮ ಬಂಗಾಳದಲ್ಲಿ? ಕಾರಣ ಮಹಿಳಾ ಸಿಎಂ ಆಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು. ಈಗ ಇಡೀ ಪಕ್ಷವನ್ನ ಮನೆಗೆ ಕಳಿಸೋ ಮೂಲಕ ಹೊಸದೊಂದು ಬದಲಾವಣೆಯ ನಿರೀಕ್ಷೆಯಲ್ಲಿ ಪಶ್ಚಿಮ ಬಂಗಾಳ ಜನತೆ ಇದ್ದಾರೆ. ಅಗೇನ್ ಮಹಿಳಾ ಸಿಎಂ ನೋಡೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ಬಿಜೆಪಿ ಹೈಕಮಾಂಡ್, ಅಥವಾ ಇಲ್ಲ ಸುವೆಂದು ಅಧಿಕಾರಿ ಅತಿ ದೊಡ್ಡ ಶಕ್ತಿ ಹಾಕಿ ನಿಂತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ, ಆ ಕಾರಣಕ್ಕೆ ಅವ್ರಿಗೆ ಪಟ್ಟ ಕಟ್ಟೋಣ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತಾ? ಈ ಕುತೂಹಲ ಇದೆ. ಒಟ್ಟಿನಲ್ಲಿ 4ರಿಂದ 5 ಜನರ ಹೆಸರು ಸಿಎಂ ರೇಸ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಇವರಲ್ಲಿ ಯಾರು ಪಶ್ಚಿಮ ಬಂಗಾಳದ ಬಾಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದೇ ರೀತಿ ಈಗ ತಮಿಳುನಾಡಿನಲ್ಲಿ ಬಹಳ ಈಸಿಯಾಗಿ ನಿರೀಕ್ಷೆ ಮಾಡದೇ ಇರುವಷ್ಟು ದಾಖಲೆಯನ್ನ ಬರೆದಿದ್ದು, ಹಿಸ್ಟ್ರಿ ರಿಪೀಟ್ ಮಾಡಿದ್ದು ವಿಜಯ್ ಅವರ ಪಕ್ಷ ಟಿವಿಕೆ. ಹಾಗಾಗಿ ತಮಿಳುನಾಡಿನಲ್ಲಿ ಹಾಲಿ ಸರ್ಕಾರ ಡಿಎಂಕೆಯನ್ನ ಮಣ್ಣು ಮುಕ್ಕಿಸಿದ್ದು ಟಿವಿಕೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ದಾರಿ ಸುಲಭ ಆದ್ರೂ ಕೂಡ ಯಾರಾಗ್ತಾರೆ ಸಿಎಂ ಅನ್ನುವಂಥ ಚರ್ಚೆ. ಸಿಂಗಲ್ ಆಗಿ ಸ್ಪರ್ಧೆ ಮಾಡಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ಟಿವಿಕೆ. ವಿಜಯ್ ಅವರ ಮುಖವನ್ನ ಇಟ್ಕೊಂಡು, ಹೊಸ ಮುಖಗಳನ್ನ ಇಟ್ಕೊಂಡು ತಮಿಳುನಾಡಿನಲ್ಲಿ ವಿಜಯ್ ಅವರು ಗೆದ್ದು ಬೀಗಿದ್ದಾರೆ. ಹಾಗಾಗಿ ಹಿಸ್ಟ್ರಿ ರಿಪೀಟ್ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. 108 ಸ್ಥಾನಗಳನ್ನ ಟಿವಿಕೆ ಗೆದ್ದಿದ್ರು ಕೂಡ ಈಗ ಈಸಿ ಆಗಿಲ್ಲ. ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಇನ್ನಷ್ಟು ನಂಬರ್ಸ್ ಬೇಕು. 108 ಸ್ಥಾನ ಪಡೆದಿರೋ ಟಿವಿಕೆಗೆ ಬಹುಮತಕ್ಕೆ ಬೇಕಾಗಿದೆ ಮೈತ್ರಿ. ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ದಳಪತಿ ವಿಜಯ್ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ನಿನ್ನೆ ಫಲಿತಾಂಶ ಬರ್ತಾ ಇದ್ದಂತೆ ವಿಜಯ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದು ಸತ್ಯ ಅನ್ನುವಂತಹ ವಿಚಾರಗಳು ಮೂಲದಿಂದ ಸಿಗ್ತಾ ಇದೆ. ಕಾಂಗ್ರೆಸ್ ಹಾಗೂ ಇತರೆ ಪಕ್ಷದ ಜೊತೆ ಮೈತ್ರಿ ಆದ್ರೆ ಕುರ್ಚಿ ಕೇಳೋ ಸಾಧ್ಯತೆ ಇದೆ. ಬೇರೆಯವರು ನಮಗೂ ಬೇಕು ಅಂತ ವಿಜಯ್ ಅವರಿಗೆ ಬಿಟ್ಕೊಡ್ತಾರಾ ಅಥವಾ ಕೇಳ್ತಾರಾ ಇನ್ಯಾರೋದ್ರು ಅಂತ. ಮಿತ್ರ ಪಕ್ಷಕ್ಕೆ ಡಿಸಿಎಂ ಸ್ಥಾನ ಕೊಟ್ಟು ವಿಜಯ್ ಅವರೇ ಸಿಎಂ ಆಗೋ ಸಾಧ್ಯತೆಗಳು ತಮಿಳುನಾಡಿನಲ್ಲಿ ದಟ್ಟವಾಗಿದೆ. ಕಾರಣ ಅತಿ ಹೆಚ್ಚಿನ ನಂಬರ್ ಇರೋದು ವಿಜಯ್ ಅವರ ಪಕ್ಷದಲ್ಲೇ. ಹಾಗಾಗಿ ವಿಜಯ್ ಅವರೇ ಡಿಸೈಡ್ ಮಾಡಿದ ರೀತಿಯಲ್ಲಿ ನಾನು ಸಿಎಂ ಆಗ್ತೀನಿ, ನೀವು ಡಿಸಿಎಂ ಪಟ್ಟ ತಗೊಳ್ಳಿ ಅಂತ ಏನಾದರೂ ಮೈತ್ರಿ ನಾಯಕರಿಗೆ ಹೇಳ್ತಾರಾ? ಆ ಸಾಧ್ಯತೆಗಳು ದಟ್ಟವಾಗಿದೆ. ಮತ್ತೊಂದು ಕಡೆ ಸ್ಟಾಲಿನ್ ಸೋಲಿಸಿರೋ ಟಿವಿಕೆಯ VS ಬಾಬು ಹೆಸರು ಕೂಡ ಮುನ್ನೆಲೆಯಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಅಂತ ತಮಿಳುನಾಡಿನಲ್ಲಿ. ಹಾಗಾಗಿ ಅವರಿಗೇನಾದ್ರೂ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಸಿಎಂ ಪಟ್ಟ ಕಟ್ಟಿಬಿಡ್ತಾರಾ ವಿಜಯ್? ಹೇಳಕ್ಕಾಗಲ್ಲ. ಆ ರೀತಿಯ ಸಾಧ್ಯತೆಗಳು ಕೂಡ ತಮಿಳುನಾಡಿನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನ
ಮತ್ತೊಂದು ಪ್ರಮುಖ ರಾಜ್ಯ ಕೇರಳ, ಅಲ್ಲೂ ಕೂಡ ಆಡಳಿತ ಪಕ್ಷ ಮನೆಗೆ ಹೋಗಿದೆ. ಈಗ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಅಧಿಕಾರದ ಗದ್ದುಗೆಯ ಕಡೆಗೆ. ಕೇರಳದಲ್ಲಿ ಮುಳುಗಿದೆ ಎಡಪಂಥೀಯರ ಕೊನೆಯ ಕೆಂಪು ಸೂರ್ಯ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪ್ರದರ್ಶನ ಉತ್ತಮವಾಗಿ ನೋಡೋದಕ್ಕೆ ಸಿಕ್ಕಿದೆ. ಯುಡಿಎಫ್ ನಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಮೂವರ ಪೈಪೋಟಿ ತುಂಬಾ ಜೋರಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರುವ ಕೆಸಿ ವೇಣುಗೋಪಾಲ್ ಅವರ ಹೆಸರು ಸಿಎಂ ರೇಸಲ್ಲಿ ಮುನ್ನೆಲೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ ಫೈಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದ್ದಾರೆ. ಕೇರಳದ ವಿಪಕ್ಷ ನಾಯಕರಾಗಿದ್ದಾರೆ ವಿಡಿ ಸತೀಶನ್. ಬಟ್ ಈ ಚುನಾವಣಾ ಪ್ಲಾನಿಂಗ್ಗಳು ವರ್ಕೌಟ್ ಆಗಿರೋದು ಎಲ್ಲವೂ ಕೂಡ ಅವರೇ ಕಾರಣ ಅನ್ನುವಂಥ ಚರ್ಚೆಗಳಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೇನಾದ್ರೂ ಪಟ್ಟ ಕಟ್ಟುತ್ತಾ ಅನ್ನೋದು ಕುತೂಹಲ. ಕೇರಳ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದಾರೆ ರಮೇಶ್. ರಾಹುಲ್ ಗಾಂಧಿಗೆ ಅತ್ಯಾಪ್ತರಾಗಿರೋದು ಕೆಸಿ ವೇಣುಗೋಪಾಲ್. ಮೂವರಲ್ಲಿ ಯಾರಿಗೆ ಪಟ್ಟ ಫೈನಲ್ ಆಗುತ್ತೆ ಕೇರಳದಲ್ಲಿ ಅನ್ನೋ ಕುತೂಹಲ. ಜೊತೆಗೆ ಥಿಂಕ್ ಟ್ಯಾಂಕ್ ಟೀಮ್ ನಲ್ಲಿರುವಂತಹ ವೇಣುಗೋಪಾಲ್ ಅವರು ಮೋಸ್ಟ್ಲಿ ಸಿಎಂ ಪಟ್ಟದಲ್ಲಿ ಕೂರುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥ ಚರ್ಚೆ. ಪ್ರಮುಖವಾಗಿ ಈ ಬಾರಿ ಸಿಎಂ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದಾರಂತೆ ಕೆಸಿ ವೇಣುಗೋಪಾಲ್. ಹಾಗಾಗಿ ಅಲ್ಲೇನಾದ್ರೂ ಸ್ಥಾನ ಗಿಟ್ಟಿಸ್ಕೊಳ್ತಾರಾ ಅಂತ. ಇದರ ಮಧ್ಯೆ ಸತೀಶನ್ ಸಿಎಂ ಆಗ್ಲಿ ಅಂತ ಕೆಲವೆಡೆ ಪೋಸ್ಟರ್ಗಳನ್ನ ಅಂಟಿಸಲಾಗ್ತಾ ಇದೆ. ಕೆಲವರ ಬಯಕೆ ಸತೀಶನ್ ಅವರಿಗೆ ಪಟ್ಟ ಕಟ್ಟಬೇಕು ಅಂತ. ಹಾಗಾಗಿ ಆಲ್ರೆಡಿ ಪೋಸ್ಟರ್ಗಳು ಕೇರಳದಾದ್ಯಂತ ರಾರಾಜಿಸ್ತಾ ಇದೆ. ಹೀಗಾಗಿ ಮೂವರ ಮಧ್ಯೆ ಕೇರಳ ಸಿಎಂ ಸ್ಥಾನಕ್ಕೆ ಪೈಪೋಟಿ ಇರೋದ್ರಿಂದ ಅಂತಿಮವಾಗಿ ಸಿಎಂ ಪಟ್ಟದಲ್ಲಿ ಯಾರು ಕೂರ್ತಾರೆ ಅನ್ನೋದೇ ಸದ್ಯ ಇರುವ ಕುತೂಹಲ.